ಫುಲ್ ಆಗೋ ತನಕ ಹೀಗೆ ಹಿಡಿತೇವೆ. ಒಂದು ಬಾರಿ. ಹೌದು ಹೌದು. ಅದು ಆಮೇಲೆ ಇನ್ನೊಂದ್ಸಲ ಎಷ್ಟು ಸಲ ಹಿಡಿಯುದು? ಎಷ್ಟು ಅದು ವರ್ಷಕ್ಕೆ ಒಮ್ಮೆ. ಹೌದಾ? ಒಂದು ವರ್ಷಕ್ಕೊಮ್ಮೆ ಬರ್ತದೆ. 700 ಸಸಿಗೆ ಕೊಟ್ಟು ಈಚೆ ಬರುವಾಗ ಒಂದು ವರ್ಷಕ್ಕೊಮ್ಮೆ ಬರ್ತದೆ. ಒಟ್ಟು ನಾನು ಬೆಳಿಗ್ಗೆ 7 ದನದ ಹಾಳು ನಾನು ಒಬ್ಳೆ ಕರಿತೇನೆ. ಬೆಳಿಗ್ಗೆ ನನ್ಗೆ ಆಲಸ್ಯ ಅಂತ ಇಲ್ಲ. ಹೆಚ್ಚಿನವ್ರು ಹೇಳಿದ್ರು ಎಲ್ಲ ಹೆಣ್ಮಕ್ಳಿಗೆ ಆಲಸ್ಯ ಇರ್ತದೆ, ನಿನ್ಗೊಂದು ಆಲಸ್ಯ ಇಲ್ಲ, ಮತ್ತೆ ವಾಟ್ಸಪ್ ಅಲ್ಲಿ ಕೂಡ ನೀನು ಕಾಣ್ತಾ ಇಲ್ಲ. ಆದ್ರೆ ಒಟ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ದನಗಳನ್ನು ಇದು ಮಾಡುದು, ಬೆಳಿಗ್ಗೆ ಹಾಲು ಕರೆಯುವುದು, 2 ಸಲ ಹಾಲು ಕರೆಯಬೇಕು. ಬೇರೆ ತೋಟಗಳಿಂದ ದೂರದಿಂದ ಜಿಪ್ಸಿಯಲ್ಲಿ ಹುಲ್ಲು ತರ್ತಾರೆ. ಆನಂತರ ಸೊಸೈಟಿಗೆಲ್ಲ ಹೋಗುದು. ಇವಾಗ ನಾನು ಸಲಾಂ ಅಂತ ಹೇಳ್ತೇನೆ. ರೋಗ ಎಲ್ಲರ ತೋಟಕ್ಕೂ ಎಲೆ ಚುಕ್ಕಿ ರೋಗ ಬಂದಿದೆ ಈ ಸಲ. ನಮ್ಮ ತೋಟಕ್ಕೆ ಇಷ್ಟು ತನಕ ಬರ್ಲಿಲ್ಲ. ನಮ್ಮ ಹತ್ರ ಎಡ್ವರ್ಡ್ ಸರ್ ಇದ್ರು. ನಾ ಬರುವಾಗ ಮಾತಾಡ್ತಾ ಅವ್ರು ಹೇಳಿದ್ರು, ಯಾರು ಸೆಗಣಿ ಗೊಬ್ಬರ ಹಾಕ್ತಾರೆ, ಯಾರು ಹಟ್ಟಿ ಗೊಬ್ಬರ ಹಾಕ್ತಾರೆ, ಅವರ ತೋಟಕ್ಕೆ ಎಲೆ ಚುಕ್ಕಿ ರೋಗದ ಪ್ರಮಾಣ ತುಂಬಾ ಕಡಿಮೆ ಅಂತ ಹೇಳಿದ್ರು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಕುಕ್ಕಿಪಾಡಿ ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೇನೆ. ವಾಮದ ಪದವು ಮತ್ತು ರಾಯಿಯ ಪಕ್ಕದಲ್ಲಿರುವಂಥ ಒಂದು ಗ್ರಾಮ ಇದು. ಕೃಷಿಯ ಬೇರೆ ಬೇರೆ ಸಂಗತಿಯನ್ನು ತೋರಿಸೋದ್ರ ಜೊತೆಗೆ ತುಂಬ ಜನರಿಗೆ ಒಂದು ಮಾದರಿಯಾಗಿರುವಂತಹ ಸಣ್ಣ 1.5 ಎಕರೆ ಜಾಗದಲ್ಲಿ ಅತ್ಯದ್ಭುತವಾಗಿರುವಂಥ ಸಮಗ್ರ ಕೃಷಿಯನ್ನು, ಗೋವುಗಳನ್ನು ಸಾಕ್ತಿರೋರು. ಸಹಜವಾಗಿ ಮನೆಯಲ್ಲಿರುವಂಥ ಮಹಿಳೆಯರೇ ಗೋವುಗಳನ್ನು ಸಾಕೋದೇ ಕಷ್ಟ. ಅಂಥದ್ರಲ್ಲಿ ಇವರು ವಿದೇಶದಲ್ಲೂ ಕೂಡ ಇದ್ದರು. ಅದರ ಜೊತೆಗೆ ಇವರ ಮನೆಯವರು ಹಸ್ಬೆಂಡ್ ವಿದೇಶದಲ್ಲಿ ಕೆಲಸ ಮಾಡ್ತಾರೆ. ಅದರ ಮಧ್ಯದಲ್ಲೂ ಕೂಡ ಇವರು ಆರಾಮದಲ್ಲಿ ಜೀವನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಅಂಥದ್ರಲ್ಲಿ ಮನೆಯ ಕೃಷಿಯನ್ನು ತುಂಬ ಚೆನ್ನಾಗಿ ಮಾಡಬೇಕು, ಒಂದು ಸೂಪರ್ ಆಗಿರುವಂಥ ತೋಟವನ್ನು ರೆಡಿ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಎಲ್ಲ ಗೋವುಗಳನ್ನು ಸಾಕಣೆ ಮಾಡ್ತಿದ್ದಾರೆ. ತುಂಬ ವಿಶೇಷವಾಗಿರುವಂಥ ಗೋ ಸಾಕಣೆ ಇವ್ರದ್ದು. ಸ್ನೇಹಿತರೆ, ನಾನು ರೀಟಾ ಮ್ಯಾನೇಜರ್ಸ್ ಅವರ ಹಟ್ಟಿಯಲ್ಲಿದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಕ್ಷೇಮವಾಗಿದ್ದೇನೆ ಸರ್. ಸಾಧಾರಣ ಕೃಷಿಯ ಕೆಲಸಗಳನ್ನು ಬಿಟ್ಟು ಕೂಡ ಬೇರೆ ಬೇರೆ ದಾರಿಗಳಿದೆ ಸಂಪಾದನೆ ಮಾಡಲಿಕ್ಕೆ. ಮತ್ತು ನೀವು ಅಂಥದ್ದನ್ನು ಮಾಡಿದವರು, ವಿದೇಶದಲ್ಲೆಲ್ಲ ಕೆಲಸ ಮಾಡಿದವರು, ಬಂದು ಈ ರೀತಿ ಒಂದು ವಿಶೇಷವಾಗಿರುವಂಥ ಬೇರೆ ಬೇರೆ ಬಗೆಯ ವೆರೈಟಿಗಳಿರುವಂಥ ದನಗಳ ಹಟ್ಟಿಯನ್ನು ಮಾಡಬೇಕು, ದನಗಳನ್ನು ಸಾಕಬೇಕು ಅನ್ನುವಂಥ ಪ್ಲಾನಿಂಗ್ ಯಾವಾಗ ಶುರು ಆಯಿತು ಮತ್ತು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? ಕೊರೋನಾ ಟೈಮಲ್ಲಿ ನನಗೆ ಮಾಡುವ ಒಂದು ದನವನ್ನು ಸಾಕುವ ಹಾಲಿಗೋಸ್ಕರ ಅಂತ ಆಸೆ ಆಯ್ತು. ಆಗ ಒಂದು ದನವನ್ನು ನಾನು ಸಾಕಿದೆ. ತಾಯಿ ಹತ್ರ ಕೇಳಿ ಒಂದು ದನ ತಂದು ಒಂದು ಸಾಕಿದ್ದೇನೆ. ಮತ್ತೆ ಅದ್ರ ಕರು ಅಂತ ಇಂಟ್ರೆಸ್ಟ್ ಆಯ್ತು. ಸ್ವಲ್ಪ ಅದು ಮುದ್ದಾಡುವಾಗ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಮತ್ತೆ ಅದು ಒಂದು ದನ ಅದ್ರದ್ದು ಕರು ಅಂತ ಹೇಳಿ ಮಾರಾಟ ಮಾಡ್ಲಿಲ್ಲ. ಅದು ಆ ದನದ ಕರುವನ್ನು ನಾನು ಇಷ್ಟು ತನಕ ಮಾರಾಟ ಮಾಡ್ಲಿಲ್ಲ. ಇಲ್ಲಿ ಹಟ್ಟಿಯಲ್ಲೇ ಉಂಟು ಎಲ್ಲ ಕರು. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ನನ್ನ ಹಸ್ಬೆಂಡ್ ಇರುವುದು ಫಾರಿನ್ ಅಲ್ಲಿ, ಮಸ್ಕತ್ ಅಲ್ಲಿ ಇರುವುದು. ನಾನು ಕೂಡ ಏಪ್ರಿಲ್ ಮೇಲೆ ಹೋಗಿ ಬರ್ತಾ ಇದ್ದೇನೆ. ಮಕ್ಕಳು ಕೂಡ ಹೋಗಿ ಬರ್ತೇವೆ ಏಪ್ರಿಲ್ ರಜೆಯಲ್ಲಿ. ಫ್ಯಾಮಿಲಿ ವೀಸಾದಲ್ಲಿ ಇದ್ದೇವೆ. ಎಷ್ಟು ಟೈಮ್ ಹೋಗ್ತೀರಿ ಹೋದಾಗ? ಒಂದು 2 ತಿಂಗಳು ಹೋಗಿ ಬರುವುದು. ಆಗ ಈ ದನಗಳನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ಈಗ ಇವರಿಗೆ ಒಬ್ರು ಕೆಲಸದವರು ಇದ್ದಾರೆ, ಸೀತಕ್ಕ ಅಂತ. ಅವರಿಗೆ ನಾನು ಅವರ ಇದರಲ್ಲಿ ಬಿಟ್ಟು ಹೋಗ್ತೇನೆ. ಮನೆಗೆ ಅತ್ತೆ ಕೂಡ ಇದ್ದಾರೆ, ಅವರಿಗೂ ಕೂಡ ಅವ್ರ ಇದರಲ್ಲಿ ಬಿಟ್ಟು ಹೋಗ್ತೇನೆ. ಅವರೇ ಅಡಿಗೆ ಮಾಡಿ ಎಲ್ಲ ತಿಂತಾರೆ. ಅವರೇ ನಿಮ್ಮ ಮೇಂಟೈನ್ ಮಾಡ್ತಾರೆ ನಾನು. ಮತ್ತೆ ಏನಾದ್ರೂ ಇದ್ರೆ ಫೋನ್ ಮುಖಾಂತರ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಹೀಗೆ ದನ ಹೇಗುಂಟು ಎಲ್ಲ ದನದ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತೇನೆ. ಒಟ್ಟಾರೆ ಈಗ ಎಷ್ಟು ದನ ಇದೆ ನಿಮ್ಮ ಹತ್ರ? ಈಗ 10 ದನ ಉಂಟು, ಮತ್ತೆ 2 ಕರು ಉಂಟು. 2 ಕರು. ಎಷ್ಟು ಹಾಲು ನೀವು ಮಾರ್ಕೆಟ್ಗೆ ಹಾಕ್ತೀರಿ? ಈಗ ಒಂದು 85 ಲೀಟರ್. 85 ಲೀಟರ್ ಪ್ರತಿದಿನ? ಪ್ರತಿದಿನ. ಇದಕ್ಕೆ ಹುಲ್ಲು ಇನ್ನೊಂದೆಲ್ಲ ರಾಶಿ ರಾಶಿ ನೋಡಿದೆ, ಎಲ್ಲ ದನಗಳು ತಿಂತಾ ಇದೆ. ಹೇಗೆ, ಎಲ್ಲಿಂದ ತರ್ತೀರಿ ನೀವೆಲ್ಲ? ಅದು ನಾನು ಯಾರಾದ್ರೂ ಹೇಳ್ತಾರೆ ನಮ್ಮ ತೋಟದಲ್ಲಿ ಉಂಟು ಬಂದು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅವಾಗ ನಾನು ಮತ್ತೆ ಸೀತಕ್ಕ ಹೋಗಿ ಇಬ್ರು ಹೋಗಿ ತರುವುದು ಹುಲ್ಲನ್ನು. ಹೌದು. ಆ ರೀತಿ ಎಷ್ಟು ತೋಟಗಳಿದೆ? ಒಂದು 3-4 ತೋಟಕ್ಕೆ ಹೋಗ್ತೇವೆ ನಾವು. ಯಾವ್ದ್ರಲ್ಲಿ ತರೋದು? ಜಿಪ್ಸಿಯಲ್ಲಿ. ನೀವೇ ಓಡಿಸ್ಕೊಂಡು? ನಾನೇ ಡ್ರೈವಿಂಗ್ ನಾನೇ ಮಾಡ್ತೇನೆ. ಅಲ್ಲ, ಅದನ್ನು ಅಭ್ಯಾಸ ಮಾಡಿದಿರಿ? ಹೌದು. ತಾಯಿ ಮನೆಯಿಂದ ತಂದ ದನ ಅಮ್ಮಿ, ಇವಳ ಹೆಸರು ಅಮ್ಮಿ. ಅವಳ ಮಗಳು ಪುಟ್ಟಿ, ಪುಟ್ಟಿ ಮಗಳು ಡಾಲಿ.
ಡಾಲಿ ಅಂದ್ರೆ ಇದು ಯಾವ ವೆರೈಟಿ ಬಾರಿ? ಗಿರ್ ಸಾಯಿವಾಲ್ ಅಂತ ಹೇಳ್ತಾರೆ ಅವರು. ಆ ವೆರೈಟಿ. ಹೌದು ಹೌದು. ಹಾ. ಮತ್ತೆ ಅವ್ರ ಮಗಳು ಇನ್ನೊಬ್ಳು, ಹಾ ಇನ್ನೊಂದು ಹೊಲ್ಲಿ ಅಲ್ಲಿ ಕೆಳಗೆ ಉಂಟಲ್ಲ. ಇರ್ಲಿ ಇರ್ಲಿ ಇರ್ಲಿ. ಹಾ ಇದು ಅವ್ರ ಮಗಳು ಹಾ ಕಾಜಲ್. ಹಾ ಇವಳ ಹೆಸರು ಗೌರಿ. ಹಾ ಜರ್ಸಿ ಅದು? ಗಿರ್ಸಿ, ಹೌದು. ಎಚ್ಚಪ್ ಹಾ ಅಂತ ಹೇಳ್ತಾನೆ. ಹಾ ಆಮೇಲೆ ಇದು ಕಾಳಿ ಅಂತ. ಹಾ ಇವಳು ಕಾಜಲ್, ಹಾ ಇವಳು ಪುಟ್ಟಿ, ಅವಳು ಗೆಂದಿ. ಹಾ ಹೆಚ್ಚು ಹಾಲು ಕೊಡುವಂಥದ್ದು ಯಾವುದು? ಹೆಚ್ಚು ಹಾಲು ಕೊಡೋದು ಇವಳು ಕಾಜಲ್. ಎಷ್ಟು ಸಿಗ್ತದೆ? 18 ಲೀಟರ್ ತನಕ ಕೊಡ್ತಾಳೆ. 18 ಲೀಟರ್? ಹೌದು. ಓಹೋ. ಇವಳು ಕೊಡ್ತಾಳೆ, ಅಮ್ಮಿ ಕೂಡ ಕೊಡ್ತಾ ಇದ್ದಾಳೆ ಈಗ. ಹೌದು. ಹೇಗೆ ನಿಮಗೆ ಇದೊಂದು ಲಾಭದಾಯಕ ಅಂತ ಅನ್ಸತ್ತಾ? ಲಾಭದಾಯಕ ಉಂಟು. ನಾನು ಒಂದು ಇದು ತೆಗೆದು ಲೋನ್ ತೆಗೆದು ಜಿಪ್ಸಿ ಕೂಡ ಜಿಮ್ಮಿಗೆ, ಹೊಸ ಜಿಮ್ಮಿ ಕೂಡ ಹಾಕಿದ್ದೇನೆ ಸ್ವಲ್ಪ ಹಣ. ಯಾವುದು? ಜಿಮ್ಮಿ ಗಾಡಿ, ಕಾರ್. ಹೌದು, ಹೌದು, ಅದು ಗ್ರೀನ್ ಗಾಡಿ ಉಂಟಲ್ಲ, ಕೂಡ ಸ್ವಲ್ಪ ಇದು ಮಾಡಿದ್ದೇನೆ. ಮತ್ತೆ ಗೊಬ್ಬರ ಗುಂಡಿ, ಇದು ಸ್ಲರಿ ಗ್ಯಾಸ್ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ? ಹೌದು. ಮತ್ತೆ ಈ ಹಟ್ಟಿ ಕೂಡ ಸಬ್ಸಿಡಿ ಹಣದಿಂದಲೇ ಕಟ್ಟಿದ್ದೆ, 2 ಹಟ್ಟಿ. ಮತ್ತೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇದು ಜಿಪ್ಸಿ, ನಾನು ಹುಲ್ಲು ತರುವುದು, ಯಾವಾಗ್ಲೂ ನಾವು ಇದರಲ್ಲಿ ಹುಲ್ಲು ತರುವುದು. ನೋಡಿ ಸ್ನೇಹಿತರೆ, ಮೇಡಮ್ ಅವರು ಜಿಪ್ಸಿಯಲ್ಲಿ ಹುಲ್ಲು ತರುವಂಥದ್ದು ಬೇರೆ ಬೇರೆ ತೋಟಗಳಿಂದ. ಸೌತ್ ಕೇಂದ್ರದಲ್ಲಿ ಮಳೆಗಾಲದಲ್ಲಿ ಹುಲ್ಲು ಎಲ್ಲ ತರಲಿಕ್ಕೆ ಕಷ್ಟ, ಅಂಥದ್ರಲ್ಲೂ ಕೂಡ ಕೈ ಕೆಸರು ಬಾಯಿ ಮೊಸರು ಅನ್ನುವಂಥ ರೀತಿಯಲ್ಲಿ ಇವರು ಈ ರೀತಿ ಒಂದು ಸೆಕೆಂಡ್ ಹ್ಯಾಂಡ್ ಜಿಪ್ಸಿ ಅಲ್ಲ ಮೇಡಮ್, ಅದನ್ನು ತಗೊಂಡು ಅದನ್ನು ಉಪಯೋಗ ಮಾಡ್ತಾರೆ. ಅದರ ಜೊತೆಗೆ ನೋಡಿ ಕಾರನ್ನು ಕೂಡ ತಗೊಂಡಿದ್ದಾರೆ, ಜಿಮ್ಮಿ ಅಂತೇಳಿ ಹಾಲಿನ ಒಂದು ವ್ಯವಸ್ಥೆಯಲ್ಲಿ ಅವ್ರು ಮಾಡಿರುವಂಥದ್ದು. ಅದರ ಜೊತೆಗೆ ಮೇಡಮ್ ನೀವು ಹುಲ್ಲು ಕೊಡ್ತೀರಿ, ಅದರ ಜೊತೆಗೆ ಹಾಲು ಹೆಚ್ಚಾಗಬೇಕಾದ್ರೆ ಹಿಂಡಿಗಳನ್ನು ಕೊಡೋದು ತುಂಬ ಇಂಪಾರ್ಟೆಂಟು. ಆ ರೀತಿ ಹಿಂಡಿಗಳು ಸಾಧಾರಣ ಎಲ್ರಿಗೂ ಗೊತ್ತಿರುವಂಥದ್ದು. ಇದೊಂದು ನನಗೆ ಭಾರಿ ವಿಶೇಷ ಅಂತ ಅನ್ನಿಸ್ತು. ಇದು ಹೈಡ್ರೋಪೋನಿಕ್. ಜೋಳವನ್ನು 1-2 ದಿನ ನೆನೆ ಹಾಕಿ ಬಟ್ಟೆಯಲ್ಲಿ ಕಟ್ಟಿ ಅಥವಾ ಗೋಣಿಯಲ್ಲಿ ಕಟ್ಟಿಟ್ಟು ಮತ್ತೆ ಮೊಳಕೆ ಬರುವಾಗ ಇದನ್ನು ಇದರಲ್ಲಿ ಟ್ರೇಯಲ್ಲಿ ಹಾಕಿಟ್ಟು ಅದು ಪಂಪ್ ಅಲ್ಲಿ ನೀರು ಬಿಡ್ತಾ ಇರ್ಬೇಕು. ಇದು ಪಂಪ್, ಇದು ನೀರು, ಅದಕ್ಕೆ ನೀರು ಹಾಕ್ತಾ ಇರ್ಬೇಕು. ಹೌದು, ಸ್ಪ್ರೇ ಆಗ್ತಾ ಇರ್ತದೆ, ಸ್ಪ್ರಿಂಕ್ಲರ್. ನಾನೀಗ ಇದು ಟ್ರೇ ಬೆಳಿಗ್ಗೆ ಹಾಕಿದ್ದು, ಮೊನ್ನೆ ಎಲ್ಲ ಕಟ್ಟಿ ಇಟ್ಟಿದ್ದು. ಹೌದು. ಎಷ್ಟು ಉದ್ದ ಬರ್ತದೆ ಗಿಡ? ಇದು ಗಿಡ ಇಷ್ಟು ಉದ್ದ ಬರ್ತದೆ ಹೈಡ್ರೋಪೋನಿಕ್. ಏನು ವಿಶೇಷ? ಅದು ಹಾಕಿದ್ರೆ ಏನು ಲಾಭ ಆಗ್ತದೆ? ಅದು ಸ್ವಲ್ಪ ಹಾಲಿಗೋಸ್ಕರ ಹಾಕ್ತಾ ಇರ್ತೇನೆ, ಮತ್ತೆ ದನಗಳು ಕೂಡ ಪುಷ್ಟಿ ಆಗ್ತವೆ. ನೀವು ಅದು ಕಡೆ ಒಣ ಹಿಂಡಿಯಲ್ಲಿ ಹಾಕಿದ್ರೆ ಸಾಕಾಗುದಿಲ್ವಾ? ಅದು ಸಾಕಾಗುದಿಲ್ಲ, ಅದು ದನಕ್ಕೆ ಸ್ವಲ್ಪ ಪೌಷ್ಟಿಕತೆ ಬೇಕಲ್ಲ, ಅದಕ್ಕಾಗಿ ಒಂದು ದನಕ್ಕೆ ಎಷ್ಟು ಕೊಡ್ತೀರಿ? ಒಂದೊಂದು ಟ್ರೇ ಒಂದೊಂದು ದನ ಕೊಡ್ತೇನೆ, ಬೆಳಿಗ್ಗೆ ಸಂಜೆ ಒಂದು ಟ್ರೇ. ಈ ರೀತಿ ಯಾವಾಗ್ಲೂ ಇಡೀ ವರ್ಷ ರೆಡಿ ಮಾಡ್ತಾ ಇರ್ತೇನೆ ಅಲ್ಲ? ಅದರ ಜೊತೆ ಬೇರೆ ಯಾವ ಹಿಂಡಿ ಎಲ್ಲ ಹಾಕ್ತೀರಿ? ಬೇರೆ ನಂದಿನಿ ಹಿಂಡಿ ಹಾಕ್ತೇನೆ, ಜೋಳ ಬುಸ್ಸ, ನೆಲಕಡಲೆ ಹಿಂಡಿ, ಮತ್ತೆ ಎಳ್ಳಿಂಡಿ. ಗಬ್ಬ ಇರುವ ದನಕ್ಕೆಲ್ಲ ಎಳ್ಳಿಂಡಿ ಜಾಸ್ತಿ ಆಗ್ತದೆ. ಸ್ನೇಹಿತರೆ, ರೀಟಾ ಅವ್ರದ್ದು ಹಟ್ಟಿ ಅಲ್ಲಿರುವಂಥದ್ದು. ಆ ಹಟ್ಟಿಯ ಪೂರ್ತಿ ಸೆಗಣಿ ನೀರು ಅಲ್ಲೊಂದು ಎದುರುಗಡೆ ನಿಮಗೆ ಡ್ರಮ್ ಕಾಣ್ತಿದೆ ನೋಡಿ, ಒಂದು ರಿಂಗ್ ಕಾಣ್ತಿದೆ ನೋಡಿ, ಅಲ್ಲಿ ಆ ರಿಂಗಿಗೆ ಬರ್ತದೆ. ರಿಂಗಿಗೆ ಬಂದ ಮೇಲೆ ಇಡೀ ತೋಟಕ್ಕೆ ಅದನ್ನೇ ಗೊಬ್ಬರವಾಗಿ ಉಪಯೋಗ ಮಾಡುವಂಥದ್ದು. ನಿಮಗೆ ಜಸ್ಟ್ ಇದರ ಫಸಲನ್ನು ತೋರಿಸ್ತೇನೆ. ಸಾವಯವದಲ್ಲಿ ಹಟ್ಟಿ ಗೊಬ್ಬರಗಳನ್ನು ಹಾಕಿದಾಗ ಯಾವ ರೀತಿಯ ಫಸಲುಗಳು ಬರ್ತದೆ ಅನ್ನುವಂಥದ್ದು. ಸಾಧಾರಣ ಎಲ್ಲದರಲ್ಲೂ ಫಸಲು ತುಂಬ ಚೆನ್ನಾಗಿದೆ. ಎಷ್ಟು ವರ್ಷ ಆಯಿತು ಮೇಡಮ್ ಈ ತೋಟಕ್ಕೆ? 4 ವರ್ಷ ಆಯಿತು. 4 ವರ್ಷದಲ್ಲಿ ಹೇಗಿದೆ ಫಸಲೆಲ್ಲ? ಫಸಲು ಒಳ್ಳೇದು ಬಂದಿದೆ ಈ ಸಲ. ಅಲ್ಲ? ಹೌದು. ಇದಕ್ಕೆ ಇದೇ ಗೊಬ್ಬರ? ಹೌದು, ಬೇರೆ ಇಷ್ಟು ತನಕ ಯಾವುದು ಕೊಡ್ಲಿಲ್ಲ. ಹೌದಾ? ನೋಡ್ಬೇಕಂತ ಟ್ರೈ ಮಾಡ್ತಾ ಇದ್ದೇನೆ. ಏನು ನೋಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟರಲ್ಲೇ ಚೆನ್ನಾಗಾಗ್ತದೆ. ಹೌದು, ಯಾಕಂದ್ರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ನೋಡಿ. ಹೌದಲ್ವಾ? ಅದರಿಂದ ರೋಗಗಳ ಲಕ್ಷಣಗಳು ಕಾಣ್ತಾ ಇಲ್ಲ. ರೋಗ ಇಲ್ಲ, ಎಲೆ ಚುಕ್ಕಿ ರೋಗ. ಎಲ್ಲರ ತೋಟಕ್ಕೂ ಎಲೆ ಚುಕ್ಕಿ ರೋಗ ಬಂದಿದೆ ಈ ಸಲ, ನಮ್ಮ ತೋಟಕ್ಕೆ ಇಷ್ಟು ತನಕ ಬರ್ಲಿಲ್ಲ. ನಮ್ಮ ಹತ್ರ ಎಡ್ವರ್ಡ್ ಸರ್ ಇದ್ರು, ನಾ ಬರುವಾಗ ಮಾತಾಡ್ತಾ ಅವ್ರು ಹೇಳಿದ್ರು, ಯಾರು ಸೆಗಣಿ ಗೊಬ್ಬರ ಹಾಕ್ತಾರೆ, ಯಾರು ಹಟ್ಟಿ ಗೊಬ್ಬರ ಹಾಕ್ತಾರೆ, ಅವರ ತೋಟಕ್ಕೆ ಎಲೆ ಚುಕ್ಕಿ ರೋಗದ ಪ್ರಮಾಣ ತುಂಬಾ ಕಡಿಮೆ ಅಂತ ಹೇಳಿದ್ರು. ಈಗ ಬರಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಪ್ರಮಾಣ ತುಂಬಾ ಕಡಿಮೆ. ಅದರಿಂದಾಗಿ ನಿಮ್ಗೆ ಸ್ಪ್ರೇ ಮಾಡುವ ಖರ್ಚು ಇರ್ತದಲ್ಲ, ಅದು ಯಾವುದಿಲ್ಲ, ಬುಡಕ್ಕೆ ಯಾವುದಿಲ್ಲ. ಎಷ್ಟು ಅಡಿಕೆ ಆಗ್ತದೆ ಅಷ್ಟು ನಿಮ್ಗೆ ಲಾಭಕ್ಕೆ. ನೋಡಿ ಸ್ನೇಹಿತರೆ, ಅದರಲ್ಲಿ ನೋಡಿ ನೇರ ಸ್ಲರಿ ಪಂಪು. ಸ್ಲರಿ ಪಂಪಲ್ಲಿ ಎಷ್ಟು ಹೊತ್ತು ಹಿಡಿತೀರಿ ಒಂದೊಂದು ಬುಡಕ್ಕೆ? ನಾವು ತುಂಬಾ ಫುಲ್ ಆಗುವ ತನಕ ಹೀಗೆ ಹಿಡಿತೇವೆ ಒಂದು ಬಾರಿ. ಅದು ಆಮೇಲೆ ಇನ್ನೊಂದ್ಸಲ ಎಷ್ಟು ಸಲ ಹಿಡಿಯುದು? ಎಷ್ಟು ವರ್ಷಕ್ಕೆ ಒಮ್ಮೆ? ಹೌದಾ? 1 ವರ್ಷಕ್ಕೊಮ್ಮೆ ಬರ್ತದೆ. 700 ಸಸಿಗೆ ಕೊಟ್ಟು ಈಚೆ ಬರುವಾಗ 1 ವರ್ಷಕ್ಕೊಮ್ಮೆ ಬರ್ತದೆ ಅಲ್ಲ? ಮತ್ತೆ ಅಲ್ಲಿ ಗಟ್ಟಿ ಗೊಬ್ಬರ ಏನ್ ಮಾಡ್ತೀರಿ? ಹಟ್ಟಿ ಗೊಬ್ಬರ ಕೂಡ ಇದಕ್ಕೆ ಹಾಕ್ತೇವೆ ನಾವು. ಸ್ಲರಿಗೆ ಏನು ಸ್ಪೆಷಲ್ ಪಂಪ್? ಅದು ಸ್ಲರಿ ಪಂಪ್. ಸ್ಲರಿ ಪಂಪ್ ಗಟ್ಟಿ ಆಗುದಿಲ್ಲ ಅದರಲ್ಲಿ? ಸೆಗಣಿ ಅಡಿಲಿ ಸೆಗಣಿ ಗಟ್ಟಿಯಾಗಿ ಸ್ಪ್ರಿಂಕ್ಲರ್ ಹಾಕ್ತೇವೆ ನಾವು. ಎಲ್ಲಿ? ಅಲ್ಲ ಹಾಗೆಲ್ಲ ಅಲ್ಲಿ ಆ ಟ್ಯಾಂಕಿಲಿ ಗಟ್ಟಿ ಆಗಲ್ಲ? ಗಟ್ಟಿ ಆಗುದೇ, ಸೆಗಣಿ ತೆಗೆದು ಹೊಂಡಕ್ಕೆ ಹಾಕ್ತೇವೆ ನಾವು. ಹೌದಾ? ಇದ್ರ ಸೆಗಣಿ ನೀರು ಮಾತ್ರ? ನೀರು ಮತ್ತು ಮೂತ್ರ. ಒಟ್ಟು ಎಷ್ಟು ಅಡಿಕೆ ಹಾಕಿದ್ರಿ ನೀವು? 700 ಅಡಿಕೆಯಲ್ಲೂ ಫಸಲು ಬಂದಿದೆ. ಹೌದು. ಕಳೆದ ಬಾರಿ ಎಷ್ಟು ಬಂದಿದೆ? ಕಳೆದ ಬಾರಿ ಕೂಡ ಹೀಗೆ ಇತ್ತು. ಸ್ನೇಹಿತರೆ, ನಮ್ಮ ಜೊತೆ ಸಮಗ್ರ ಕೃಷಿಕರಾಗಿರುವಂಥ ಕೃಷಿ ತಜ್ಞರಾಗಿದ್ದ ಎಡ್ವರ್ಡ್ ರೊಬೆಲ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಿಮ್ಮ ಊರಿನ ಪಕ್ಕದಲ್ಲಿ ನಾವು ಬಂದಿರುವಂಥದ್ದು.
ಒಂದು ಭಾರಿ ವ್ಯವಸ್ಥಿತವಾಗಿ ನಾವು ತುಂಬ ಜನರಿಗೆ ಹೇಳ್ಬೋದು, ನೀವು ಸಾವಯವ ಮಾಡಿ, ನೀವು ದನ ಸಾಕಿ, ಸೆಗಣಿ ಹಾಕಿ, ಅದು ಇದು ಅಂತೇಳಿ. ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋದಿದಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇವರು ತುಂಬ ಪ್ರಾಯೋಗಿಕವಾಗಿ ಇದನ್ನು ಮಾಡಿದ್ದಾರೆ. ಏನನ್ಸುತ್ತೆ ಸರ್ ಇವರು? ಅಲ್ಲ, ಹೌದು, ಇವರೊಂದು ಮಾಡಿದ್ದು ಗ್ರೇಟ್ ಅಂತ ಅನಿಸುತ್ತೆ. ಯಾಕಂದ್ರೆ ಈಗ ಹೆಚ್ಚಿನ ಮಹಿಳೆಯರು ಮನೆಯಲ್ಲಿದ್ದ ದನಗಳನ್ನು ಮಾರಾಟ ಮಾಡಿ ಮೊಬೈಲ್ ಮತ್ತು ಟಿವಿ ಎದುರುಕೊಂಡೇ ಕೂತ್ಕೊಳ್ತಾರೆ. ಬಹುಶಃ ಇವರನ್ನು ನೋಡುವಾಗ ನನಗೆ ಕಾಣ್ತದೆ, ಇವರು ಟಿವಿ ನೋಡುವುದಿಲ್ಲ, ಮೊಬೈಲ್ ಕೂಡ ಕೈಯಲ್ಲಿ ಮುಟ್ಟುವುದಿಲ್ಲ. ಹಾಗೆ ಇವರು ನೋಡಿ, ಸೆಗಣಿಯಲ್ಲಿ ಯಾರಿಗೆ ಸೆಗಣಿ ಬೇಡ, ವಾಸನೆ ಅಂತ ಹತ್ತಿರ ಬರುವುದಿಲ್ಲ. ಇವರು ಅಷ್ಟರಲ್ಲಿ ಆ ಜಿಪ್ಸಿಯಲ್ಲಿ ದೂರದ ಮನೆಯಿಂದ ಹುಲ್ಲು ತಂದು ದನಕ್ಕೆ ಹಾಕ್ತಾರೆ. ಆಮೇಲೆ ಆ ಹಟ್ಟಿ ತೊಳೆದ ನೀರು, ದನಗಳ ಗಂಜಾಳ ಅದೆಲ್ಲ ಸೇರಿ ಟಾಂಕಿಯಲ್ಲಿ ಹೊಡೆದು ಅಲ್ಲಿಂದ ಪಂಪ್ ಮೂಲಕ ತೋಟಕ್ಕೆ ಲಿಫ್ಟ್ ಮಾಡ್ತಾರೆ. ಇದು ಸಾಧಾರಣ ಭಾಳ ಚೆನ್ನಾಗಿದೆ ತೋಟ, ಅಡಿಕೆ ತೋಟ ಭಾಳ ಚೆನ್ನಾಗಿದೆ. ಮತ್ತೆ ನನ್ನ ಕಂಡದ್ದು ವಿಶೇಷ ಏನಂದರೆ, ಒಂದೇ ಒಂದು ಗಿಡಕ್ಕೆ ಎಲೆ ಚುಕ್ಕೆ ರೋಗ ಇಲ್ಲ. ನೋಡಿ, ಈಗ ಎಲೆ ಚುಕ್ಕೆ ರೋಗ ಅಂತ ಎಷ್ಟು ಥರದ ಔಷಧಿ ಬಿಡ್ತಾರೆ, ರೋಗ ನಿರೋಧಕ ಶಕ್ತಿ ಬರುವುದಿಲ್ಲ ಗಿಡಗಳಿಗೆ. ಇದನ್ನು ಭಾಳ ಚೆನ್ನಾಗಿ ಬಿಟ್ಟಿದ್ದಾರೆ. ಮಾತ್ರ ನನ್ನದೊಂದು ಸಲಹೆ ಇವರಿಗೆ, ಅಲ್ಲಲ್ಲ, ಇಷ್ಟು ಬೇಡ. ಇದು ವರ್ಷಕ್ಕೆ ಒಂದು ಸಲ ಒಂದು ಸಲ ಕೊಡುವಂಥದ್ದು 2 ಸಲ ಕೊಡಬೇಕು, 6 ತಿಂಗಳಿಗೊಮ್ಮೆ. ಮತ್ತೆ ಆ ಥರ ಕುಬೆ ಎಲ್ಲ ಆ ಥರ ಬರ್ತದೆ. ಜಾಸ್ತಿ ನೀರು ಕೊಟ್ಟರೆ ಅದು ನೈಟ್ರೋಜನ್ ಹೈ ಆಗಿ ಸೆಗಣಿ ನೀರು ಕೊಟ್ಟರೆ ಮತ್ತೆ ಬೇರುಗಳಿಗೆ ಉಸಿರಾಟ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಮತ್ತೆ ಇನ್ನು ವಿಶೇಷ ಏನಂದರೆ, ಅಷ್ಟು ಸೆಗಣಿ ನೀರು ಕೊಟ್ಟದ್ರಿಂದ ನೈಟ್ರೋಜನ್ ಹೈ ಆಗಿ ಇದಕ್ಕೆ 2 ಸಲ ಪೊಟ್ಯಾಶ್ ಕೊಡ್ಲೇಬೇಕಂತ ನನ್ನದೊಂದು ಇವರಿಗೆ ಸಲಹೆ. ಆದ್ರೆ ಒಟ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ದನಗಳನ್ನು ಇದು ಮಾಡುದು, ಬೆಳಿಗ್ಗೆ ಹಾಲು ಕರೆಯುವುದು, 2 ಸಲ ಹಾಲು ಕರೆಯಬೇಕು. ಬೇರೆ ತೋಟಗಳಿಂದ ದೂರದಿಂದ ಜಿಪ್ಸಿಯಲ್ಲಿ ಹುಲ್ಲು ತರ್ತಾರೆ. ಆನಂತರ ಸೊಸೈಟಿಗೆಲ್ಲ ಹೋಗುದು. ಇವರಿಗೆ ನಾನು ಸಲಾಂ ಅಂತ ಹೇಳ್ತೇನೆ. ಓಕೆ ಸರ್, ಈ ರೀತಿಯ ನಿಮ್ಮಂಥ ಒಂದು ಮಾರ್ಗದರ್ಶನ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಬಂದು ನೋಡಿದ್ರೆ, ನೋಡಿ, ಸಲಹೆಯನ್ನು ಕೊಟ್ಟರಿ, ಅವರು ಅದನ್ನು ಉಪಯೋಗಿಸಿರೋದು ಅಂದ್ಕೊಂಡಿದ್ದಾರೆ. ಮೇಡಮ್, ಸಾಧಾರಣ ನಿಮ್ಮ ಸಮುದಾಯದಲ್ಲಿ ಕ್ರಿಶ್ಚಿಯನ್ ಬಂಧುಗಳಲ್ಲಿ ಹೆಚ್ಚಾಗಿ ಜನರು ಪಾಶ್ ಆಗಿ ವೈಟ್ ಕಲರ್ ಜಾಬ್ಗಳನ್ನೇ ಹೆಚ್ಚು ಮಾಡ್ತಾರೆ, ಆರಾಮ ಕಾರಲ್ಲಿ ಓಡಾಡುವಂಥದ್ದು. ಈ ರೀತಿ ನೀವು ಕೂಡ ಓಡಾಡ್ತೀರಿ. ಆದರೆ ನೀವು ಇನ್ನೊಂದು ಜಾಗನ ಸೆಲೆಕ್ಟ್ ಮಾಡಿದಿರಿ, ಕೃಷಿ ಮಾಡೋದು, ಅದರೊಟ್ಟಿಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡೋದು, ಲೇಬರ್ ಇಟ್ಕೊಂಡು ಕೆಲಸ ಮಾಡೋದು ಒಂದು ಪಾರ್ಟ್. ಅದರ ಜೊತೆ ನೀವೇ ಒಟ್ಟಿಗೆ ಸೇರಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಲೇಬರ್ನೊಟ್ಟಿಗೆ ಸೇರ್ಕೊಂಡು ನೀವು ಕೆಲಸ ಮಾಡ್ತೀರಿ. ಇಡೀ ದಿನದ ದಿನಚರಿ ನಿಮ್ಮದು ಹೇಗಿರ್ತದೆ, ಮತ್ತು ಬೇರೆಯವ್ರು ಏನು ಹೇಳ್ತಾರೆ ಈ ರೀತಿ ನೀವು ಒಂದು ಆಕ್ಟಿವ್ ಆಗಿ ಕೆಲಸ ಮಾಡೋದನ್ನು ನೋಡಿ? ನಾನು ಬೆಳಿಗ್ಗೆ ಒಂದು 4:15 4:45 ಹೇಳ್ತೇನೆ. 4:45 ಬ್ರಷ್ ಎಲ್ಲ ಮಾಡಿ ಬೆಳಿಗ್ಗೆ ಇದು ಮಾಡಿ, ಮತ್ತೆ ನಾನು ಹಟ್ಟಿಗೆ ಬರುವಾಗ 5:15 ಹಟ್ಟಿಗೆ ಬರಲೇಬೇಕು. ನಾನು 5:15 ಬರುವಾಗ ಬ್ರದರ್ ಪ್ರಕಾಶ್ ಅವರ ಪ್ರೇಯರ್ ಹಾಕಿ ನಾನು ನನ್ನ ದಿನಚರಿ ಸ್ಟಾರ್ಟ್ ಮಾಡೋದು. ಬೆಳಿಗ್ಗೆ ಸೆಗಣಿ ಎಲ್ಲ ತೆಗೆದು ಬಟ್ಟಿಲಿ ಹಾಕಿ, ಮತ್ತೆ ಪಂಪ್ ಸ್ಟಾರ್ಟ್ ಮಾಡಿ, ಹಟ್ಟಿ ಎಲ್ಲ ತೊಳೆದು ದನಗಳನ್ನೆಲ್ಲ ಕ್ಲೀನ್ ಮಾಡಿ, ಮತ್ತೆ ನಾನು ಪಂಪ್ ಇಡ್ತೇನೆ. ಹಾಲಿಗೆ ಪಂಪ್ ಹಾಕಿ ಮಿಷಿನ್ ಹಾಕಿದ್ದೇನೆ. ಮಿಷಿನ್ ಇಟ್ಟು, ಒಂದು ದನಕ್ಕೆ ಮಿಷಿನ್ ಇಟ್ಟು ಇನ್ನೊಂದು ದನಕ್ಕೆ ಕೈಯಲ್ಲಿ ಹಾಲು ಕರಿತೇನೆ. ಒಟ್ಟು ನಾನು ಬೆಳಿಗ್ಗೆ 7 ದನದ ಹಾಲು ನಾನು ಒಬ್ಳೆ ಕರಿತೇನೆ ಬೆಳಿಗ್ಗೆ. ಹಾಗೆ ಮತ್ತೆ ಒಂದು ದನದ್ದು ಅವರು ಸೀತಕ್ಕ ಅವ್ರು ಬರ್ತಾರೆ, ಆದ್ಮೇಲೆ ಅವ್ರು ಕರೀತಾರೆ. ಬೆಳಿಗ್ಗೆ ನನ್ಗೆ ಆಲಸ್ಯ ಅಂತ ಇಲ್ಲ. ಹೆಚ್ಚಿನವ್ರು ಹೇಳಿದ್ರು, ಎಲ್ಲ ಹೆಣ್ಮಕ್ಳಿಗೆ ಆಲಸ್ಯ ಇರ್ತದೆ, ನಿನ್ಗೊಂದು ಆಲಸ್ಯ ಇಲ್ಲ. ಮತ್ತೆ ವಾಟ್ಸಪ್ ಅಲ್ಲಿ ಕೂಡ ನೀನು ಕಾಣ್ತಾ ಇಲ್ಲ, ಫೇಸ್ಬುಕ್ ಅಲ್ಲಿ ಒಂದು ರಾತ್ರಿ ಹೊತ್ತಲ್ಲಿ ನಿನ್ಗೆ ಕಾಣ್ಬಹುದು. ಮತ್ತೆ ನನ್ಗೆ ಯಾರು ನೆಂಟರು ಫೋನ್ ಮಾಡುದಿದ್ರೆ ಸಂಜೆ ಹೊತ್ತಲ್ಲಿ 6 ಗಂಟೆ ನಂತರನೇ ನನ್ಗೆ ಜಾಸ್ತಿಯಾಗಿ ಮಾಡುದು ಎಲ್ಲರೂ ಫೋನ್. ಅಷ್ಟು ಹುಲ್ಲಿಗೆ ಹೋಗ್ತೀಯಾ, ಫೋನಿಗೆ ಸಿಗುದಿಲ್ಲ, ಎಲ್ಲೆಲ್ಲಿ ತೋಟದಲ್ಲಿ ಇರ್ತೀಯಾ ಅಂತ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ ಫೋನ್ ಜಾಸ್ತಿಯಾಗಿ. ಹಾಗೆ ಸಂಜೆ 6 ಗಂಟೆ ತನಕ ಕೂತ್ಕೊಂಡು 6:15 ನಾನು ಮಾಡ್ತೇನೆ. ಅಂತ ಟಿವಿ ಎಲ್ಲ ನೋಡುವ ಅಭ್ಯಾಸ ಇಲ್ಲ. ಆದ್ರೆ ಸಾಧಾರಣ ಒಂದು ಮಾತಿದೆ, ಗಂಡಸರದ್ದು ಸಂಬಳ ಕೇಳಬಾರದು, ಹೆಂಗಸರದ್ದು ವಯಸ್ಸು ಕೇಳಬಾರದು. ನಾನು ಕೇಳುದಿಲ್ಲ. ಆದ್ರೆ ನೀವು ಆ ವಯಸ್ಸಲ್ಲಿ ಅಷ್ಟು ದೊಡ್ಡ ಮಕ್ಕಳ ತಾಯಾದ್ರೂ ಕೂಡ ನೀವು ಇಷ್ಟು ಕೆಲಸ ಮಾಡ್ಕೊಂಡು ಫಿಟ್ ಆಗಿದ್ದೀರಿ. ಸಾಧಾರಣ ಮಹಿಳೆಯರು ಅಂತ ಹೇಳಿದ್ರೆ ಒಂದು 35-40 ಆಗ್ತಿದ್ದಾಗೆ ತೋರ ಆಗ್ತಾ ಹೋಗ್ತದೆ. ಆದ್ರೆ ನಿಮ್ಮ ಫಿಟ್ನೆಸ್ ನ ಸೀಕ್ರೆಟ್ ಇದು ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ನೀವು ಬೆಳಿಗ್ಗೆಯಿಂದನೂ ಕೂಡ ನಿಮ್ಗೆ ಎಕ್ಸರ್ಸೈಸ್ ಸಹಜವಾಗಿ ಆಗುತ್ತೆ. ನೀವು ತೋಟದ ಕೆಲಸ ಮಾಡ್ತೀರಿ, ಓಡಾಡ್ತೀರಿ, ಜಿಪ್ಸಿ ಓಡಿಸ್ತೀರಿ, ಇದೆಲ್ಲ ಕೂಡ ಒಂದು ಪ್ರಾಕ್ಟಿಕಲ್ ಆಗಿರುವಂತ ಕೆಲಸ ಅಂತ ಅನ್ಸಿದೆ. ತುಂಬಾ ಬಾರಿ ಸಣ್ಣ ಸಣ್ಣ ರೋಗಗಳೆಲ್ಲ ಬರ್ತದೆ ದನಗಳಿಗೆ, ಸಾಯುವಂಥದ್ದು, ಇಂಥದ್ದು ಅನಾಹುತಗಳಾಗ್ತದೆ. ಇದೆಲ್ಲ ಯಾವ್ದಾದ್ರು ನಿಮ್ಗೆ ಆಗಿದೆ ನಿಮ್ಮ ಹಟ್ಟಿಯಲ್ಲಿ? ಕಾಲ್ಬಾಯಿ ಜ್ವರ ಬಂದಿತ್ತೆ. ಮತ್ತೆ ಮೊನ್ನೆ ಒಂದು ಕೋಡ್ ಕಟ್ಟಾಗಿ ಒಂದು ದನಕ್ಕೊಂದು ಇದಾಗಿತ್ತು, ಅದು ಕೋಡ್ ಬಂದಿದೆ ಇನ್ನೊಂದು ದನಕ್ಕೆ. ಹೌದು. ಡಾಕ್ಟರ್ ಚರಣ್ ಅವರು ಯಾವಾಗ್ಲೂ ನನ್ಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಾನು ಡಾಕ್ಟರ್ ಚರಣ್ KMF ಅವರು, ನಾನು ಫಾರಿನ್ ಅಲ್ಲಿದ್ದು ಫೋನ್ ಮಾಡಿದ್ರು ಅವರು ಪಟ್ಟ ಅಂತ ಬಂದು ಇಲ್ಲಿ ಶುಶ್ರೂಷೆ ಕೊಡ್ತಾರೆ. ಸಪೋರ್ಟ್ ತುಂಬಾ ಉಂಟು. ಮತ್ತೆ ಹಾಲಿನ ಡಿಪ್ ಸಿದ್ದಗಟ್ಟೆ ಡೈರಿಯಿಂದಲೂ ನನಗೆ ತುಂಬಾ ಸಪೋರ್ಟ್. ಹೌದು, ಅಧಿಕಾರಿಗಳೆಲ್ಲ ಬರ್ತಾರೆ. ತುಂಬಾ ಜನ ಬಂದು ಇಂಟರ್ವ್ಯೂ ಎಲ್ಲ ಮಾಡಿ ಹೋಗಿದ್ದಾರೆ. ಪ್ರಶಸ್ತಿಗಳು ಸಿಕ್ಕಿದ ಕೃಷಿಗೋಸ್ಕರ ಮಹಿಳಾ ಸಂಘ ಗೊರಟ್ಟಿಯಿಂದ ಸಿಕ್ಕಿದೆ, ಮತ್ತೆ ನವೋದಯ ಸಂಘದಿಂದಲೂ ಕೂಡ ಸಿಕ್ಕಿದೆ.
ಈ ರೀತಿಯ ನಾವು ಕಂಟೆಂಟನ್ನು ಕೊಡುವಂಥದ್ದು ಸಾಧಾರಣ ಪ್ರಾಕ್ಟಿಕಲ್ ಆಗಿರುವಂಥ ಕೃಷಿ. ಹೌದು ಈಗ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ಸಿಟ್ಔಟಲ್ಲಿ ಕೂತ್ಕೊಂಡು ನಾವು ಸಂದರ್ಶನ ಮಾಡ್ಬೋದು, ಹೌದು ಹೌದಲ್ವಾ? ಹೌದು ಆದರೆ ನೀವು ಈ ಸೊಳ್ಳೆ ಕಚ್ಚಿಸ್ಕೊಂಡು ನಾವು ಇಲ್ಲಿಗೆ ಬಂದು ನಿಮ್ಮ ಅದೊಂದು ಸಂದರ್ಶನ ಯಾಕೆ ಕೊಡೋದು ಅಂತ ಹೇಳಿದ್ರೆ ಹ್ಮ್. ನೇರ ನಿಮ್ಮ ತೋಟ ನೋಡಿದಾಗತ್ತೆ ಹೌದು ಮತ್ತು ನಿಮ್ಮ ಕೃಷಿಯನ್ನು ನೋಡಿದಾಗತ್ತೆ. ಹೌದು ಎಷ್ಟೋ ಜನ ಮಹಿಳೆಯರು ಮನೇಲಿ ಇರ್ತಾರೆ, ಸಣ್ಣ ಜಾಗ ಇರ್ತದೆ, 1 ಎಕರೆ 1.5 ಎಕರೆ, 5 ದಾಲಾಬುಜಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕೂತಿರ್ತಾರೆ. ಅಂಥ ಮಹಿಳೆಯರಿಗೆ ಒಂದು ಉತ್ಸಾಹದಲ್ಲಿ 2 ಸಲಹೆಯನ್ನು ಏನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ನಾವು ಈಗ ಕೈಕಾಲು ಗಟ್ಟಿರುವಾಗ ದುಡಿದರೆ ಮಾತ್ರ ಮತ್ತೆ ಕೂತ್ಕೊಂಡು ತಿನ್ಬೋದಲ್ಲ ಅಂತ. ಹಾಂ ಹಾಂ ಹಾಂ, ಹೌದು ಕರೆಕ್ಟ್. ಹೌದು ಮತ್ತೆ ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಇರಬಾರ್ದು ಅಂತ ಒಂದು ಅಲ್ಲ. ನನ್ನ ಸಲಹೆ ಯಾವಾಗ್ಲೂ. ಹಾಂ 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 ಹಾಂ, ಎಲ್ಲ ಒಂದು ಪ್ರತಿಯೊಂದಕ್ಕೂ ಗಂಡನ ಮೇಲೆ ಡಿಪೆಂಡ್ ಇರಬಾರ್ದು. ಹೌದು. ಹೌದು ಅವರು ವಿದೇಶದಲ್ಲಿ ದುಡಿತಾರೆ, ಅವರು ಹೌದು. ನಿಮ್ಮ ಕುಟುಂಬಕ್ಕೋಸ್ಕರನೇ ಅಲ್ಲಿ ಹೋಗಿ ಅಷ್ಟು ಕೊಡ್ತಾರೆ, ಕಷ್ಟಪಡ್ತಾರೆ. ಕೊಡುದಿಲ್ಲ ಅಂತ ಅವ್ರು Correct, correct. ಕೊಡ್ತಾರೆ. ಅದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಅದಕ್ಕೊಂದು ಸಪೋರ್ಟಿಂಗ್ ಇರ್ತೀರಿ. ಸಪೋರ್ಟಿಂಗ್ ಇದ್ದೇನೆ. ಅಲ್ವಾ? ಹೌದು ಬೆಳಿಗ್ಗೆ ಇದೇ ರೀತಿ ಇನ್ನೊಂದು ಮಹಿಳೆ ಹತ್ರ ಇಂಟರ್ವ್ಯೂ ಮಾಡಿದ್ದೆ ನಾನು. ಅವ್ರು ಹೇಳಿದ್ರು, ನಾನು ಮಲ್ಲಿಗೆಯಲ್ಲಿ ದುಡಿದು ಗಂಡನಿಗೆ ಬೇಕಾದ್ರೆ ಅರ್ಜೆಂಟಿಗೆ ಅದು ದುಡ್ಡು ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನೀವೇನಾದ್ರೆ ಕೊಡ್ತೀರಾ ಆ ರೀತಿ? ಹಾ ಹೌದು ಎಲ್ಲ ಹೆಲ್ಪ್ ಮಾಡ್ತಾ ಇರ್ತೇನೆ. ಅಲ್ಲ, ಅವ್ರದ್ದು ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಸಪೋರ್ಟ್ ಅಂದ್ರೆ ಕೆಲವೊಮ್ಮೆ ಹೇಳ್ತೇನೆ, ನೀವು ಅರ್ಧ ಹಾಕಿ ನಾನು ಅರ್ಧ ಹಾಕ್ತೇನೆ ಅಂತ. ಏನಾದ್ರೂ ಕೆಲಸ ಮಾಡೋದಿದ್ರೆ ಹಾ. ನೀವೊಂದು ಅರ್ಧ ಹಾಕಿದ್ರೆ ನಾನೊಂದು ಅರ್ಧ ಹಾಕ್ತೇನೆ ಅಂತ ಧೈರ್ಯದಲ್ಲಿ ಹೇಳ್ತೇನೆ. ಹಿಂದೆ ಒಂದು ಇದು ಮಾತಿತ್ತು, ನಾವು ದುಡಿದಾಗಿ ನಮ್ಮ ಮಕ್ಕಳು ದುಡಿಬಾರ್ದು ಅಂತ ಹೇಳಿ. ದುಡಿಬಾರ್ದು. ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ಹ್ಮ್. ಆ ಮಕ್ಕಳು ಮ್ಯಾಕ್ಸಿಮಮ್ ದಾರಿ ತಪ್ಪುವಂಥದ್ದು. ಯಾಕಂದ್ರೆ ಅವರು ದುಡಿತಾ ಹೋಗಿಲ್ಲ ಅಂದ್ರೆ ಅವರಿಗೆ ಜೀವನ ಏನಂತ ಗೊತ್ತಾಗಲ್ಲ. ಅವನು ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ ಏನಾರು ಆಗಿರ್ಬೋದು, ಆದ್ರೆ ಅವನಿಗೆ ಗೊತ್ತಿರಬೇಕು ಸಮಾಜದಲ್ಲಿ, ಅವನು ಸಮಾಜದಲ್ಲಿ ಕೆಲಸ ಮಾಡೋದು. ಹೌದು. ಈ ರೀತಿ ಈಗ ನೀವು ಈ ರೀತಿ ಕೃಷಿ ಕೆಲಸ ಎಲ್ಲ ಮಾಡ್ತೀರಿ, ಹೌದು. ನಿಮ್ಮ 2 ಮಕ್ಕಳಿದ್ದಾರೆ, ಹೌದು. ಅವ್ರನ್ನ ಯಾವತ್ತಾದ್ರೂ ವಾರದಲ್ಲಿ 1 ದಿನ ಅರ್ಧ ದಿನ ಇನ್ವಾಲ್ವ್ ಮಾಡ್ತೀರಾ? ಇಲ್ಲ, ನನ್ನ ಮಗ ನನ್ನನ್ನು ಹುಡ್ಕೊಂಡು ಬರ್ತಾನೆ. ನಾನು ಎಲ್ಲಿ ಇದ್ರು ಹಾ. ಹುಲ್ಲಿಗೆ ಹೋದ್ರು ಹಾ. ಫಸ್ಟ್ ಫೋನ್ ಮಾಡ್ತಾನೆ, ಅಮ್ಮ ಎಲ್ಲಿದ್ದೀಯ ಏನ್ ಮಾಡ್ತೀಯ ಅಂತ. ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಅವ್ನು ಬರ್ತಾನೆ ಹಾ. ನನ್ನನ್ನು ಹುಡ್ಕೊಂಡು. ಹಾ. ಅಂದ್ರೆ ಜಿಪ್ಸಿ ಹಾಳಾಗಿದೆ ಏನಾಗಿದೆ ಅಂತ ಪಟ್ಟ ಅವನು ಬರ್ತಾನೆ. ಹಾ, ಹಾ, ಮತ್ತೆ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಶಾಲೆಯಿಂದ ಬಂದು ಅಥವಾ ಶಾಲೆಗೆ ಹೋಗುವ ಮುಂಚೆ ಹಾ. ಅವನೇ ತಗೊಂಡೋಗಿ ಹಾಲು ಹಾಕಿ ಬರ್ತಾನೆ. ಹಾ, ನೀವು ಕೆಲಸನ ಕಲಿಸ್ತಿದ್ದೀರಿ ಹಾ ಮಕ್ಕಳಿಗೂ ಕೂಡ. ದನ ಏನಾದ್ರೂ ಹೊರಗಿದ್ರೆ ಕಟ್ಲಿಕ್ಕೆ ಹಾ. ಎಲ್ಲ ಅವನಿಗೆ ಹೇಳ್ತೇನೆ, ನಾವು ಮಾಡ್ತಾನೆ, ಇಬ್ರು ಮಾಡ್ತಾರೆ. ಕಷ್ಟಪಟ್ಟಾಗಿ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಹೌದು. ಅಂತ ಯೂಸ್ ಇಲ್ದ ಫಿಲಾಸಫಿ ನೀವು ಇಲ್ಲ ಮಾತಾಡ್ತಿಲ್ಲ. ಇಲ್ಲ ಅಲ್ಲ? ಇಲ್ಲ, ನನ್ನ ಮಗಳು ಕೂಡ ಹಾಲು ಕರೀತಾಳೆ ಕೂತ್ಕೊಂಡು. ಹಾ, ಹಾ, ಹಾ. ಹೌದು. ಹಿಂದೆ ನಾನು ಹೇಳಿದ ಅರ್ಥ ಆಯ್ತಾ? ಹೌದು ಇದಕ್ಕಿಂತ ಹಿಂದೆ ಒಂದು ಜನರೇಷನ್ ಇತ್ತು, ಹೌದು ಅವ್ರು ಏನ್ ಮಾಡಿದ್ರು ಅಂದ್ರೆ ಮನೆಯವರೆಲ್ಲ ನಾವು ಕಷ್ಟಪಟ್ಟಂಗೆ ಮಕ್ಳು ಕಷ್ಟಪಡಬಾರ್ದು ಅಂತ ಹಾಗೆ. ಖಾಲಿ ಸುಖ ಮಾತು ತೋರಿಸಿದ್ರು. ಹೌದು ಅವರಿಗೆ ಜೀವನದಲ್ಲಿ ಕಷ್ಟ ಮಾಡುವಾಗ ಏನು ಅಂತ ಗೊತ್ತಾಗಿಲ್ಲ. ಹೌದು. ಜೀವನದಲ್ಲಿ ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ, ಹೌದು, ಹೌದಲ್ವಾ? ಹೌದು. ಬಿಳಿ ಇದ್ರೆ ಕಪ್ಪು ಇರಲೇಬೇಕು, ಹೌದು. ಹಗಲು ಇದ್ದಾಗ ನಾಳೆ ರಾತ್ರಿ ಆಗ್ಲೇಬೇಕು. ಆ ಟೈಮಲ್ಲಿ ಜನರು ಒದ್ದಾಡ್ತಿದ್ರು, ಯಾಕಂದ್ರೆ ಅವ್ರಿಗೆ ಜೀವನ ಏನು ಅಂತ ಗೊತ್ತಿಲ್ಲ. ಅಂದ್ರೆ ನೀವು ಜೀವನದ ಶಿಕ್ಷಣನ ಕೊಡ್ತಿದ್ರಿ ಹೌದು ನಿಮ್ಮ ಮಕ್ಕಳಿಗೆ ಒಟ್ಟು ಸೇರಿಸ್ಕೊಂಡಲ್ಲ. ಹೌದು ಮೇಡಮ್, ಸಾಧಾರಣ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುವಂಥದ್ದು ನಿಮ್ಮ ಮನೆಗೆ ಬಂದು ನಾವು ಪ್ರಾಕ್ಟಿಕಲ್ ಆಗಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ತುಂಬ ಜನರಿಗೆ ಇನ್ಸ್ಪೈರ್ ಆಗುತ್ತೆ, ಜನರಿಗೆ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದಾಗಿ ಯಾರೋ ಒಬ್ಬರು ಒಂದು 10 ದನ ಸಾಕೋರಿಗೆ ಒಂದು ಪ್ರೇರಣೆ ಸಿಗ್ತದೆ, ಇನ್ಯಾರೋ 1 ದನ ಸಾಕೋರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂಥದ್ದು. ನಮ್ಮ ಚಾನಲ್ ತುಂಬ ಟೈಮಿಂದ ನೋಡ್ತಿದ್ದೀರಿ, ನಿಮಗೆ ಏನು ಅನಿಸುತ್ತೆ? ನಾನು ಲಾಸ್ಟ್ ಟೈಮ್ ವಿಡಿಯೋ ನೋಡಿದೆ, ಫಿಲೋಮಿನಾ ಕುವೆಲ್ಲೋ ಅವರ ವಿಡಿಯೋ ನೋಡಿದೆ. ಆವಾಗ ನನಗೆ ತುಂಬಾ ಹೆಮ್ಮೆ ಅನಿಸಿತ್ತು, ನಾನು ಅವರ ಹಾಗೆ ಕೂಡ ನಾನಿದ್ದೇನೆ ಅಂತ. ಆವಾಗ ನಿಮ್ಗೊಂದು ಕಮೆಂಟ್ ಹಾಕಿದೆ ನಾನು. ಅದರಿಂದ ನೀವು ಇವತ್ತು ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತ್ತು. ನಿಮ್ಮ ಕೂಡ ಧನ್ಯವಾದಗಳು ತುಂಬಾ. ಧನ್ಯವಾದಗಳು. ಇವ್ರು ನನ್ನ ಹಸ್ಬೆಂಡ್ ಜೋಕಿಮ್ ಮ್ಯಾನೇಜರ್ಸ್ ಅಂತ, ಮಸ್ಕತ್ತಿಂದ ಇವತ್ತೇ ಬಂದಿದ್ರು. ಇವನ್ ಮಗ ಜೀವನ್ ರಾಯ್ ಮ್ಯಾನೇಜರ್ಸ್, ಮೈಟಲ್ಲಿ ಓದ್ತಾ ಇದ್ದಾನೆ. ಇವಳು ಜೀನ್ ರಾಯ್ ಮ್ಯಾನೇಜರ್ಸ್, 10th ಅಲ್ಲಿ ಓದ್ತಾ ಇದ್ದಾನೆ. ನಿಮಗೆಲ್ಲರಿಗೂ ಕೂಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು.